ಮಾನ್ಯರೇ, ಗೌರವ ರಕ್ಷೆಯು ತಮ್ಮ ಪರಿವೀಕ್ಷಣೆಗೆ ಸಜ್ಜಾಗಿದೆ. ಗೌರವ ರಕ್ಷೆ, ಪೂಜಾ ಶಸ್ತ್ರ, ಗೌರವ ರಕ್ಷೆ, ವಿಸರ್ಜನೆ. ಇದು ಕಟ್ಟಾಯ್ತು ಅಲ್ಲಿ ఎందుకు ಬರೀ ಸರ್ ನೀವು ಸ್ವಲ್ಪ ತಿನ್ಬೇಕು ನೀರು ಸ್ವಲ್ಪ ಸರಿ ಸರ್ ಒಳಗಡೆ ಬನ್ನಿ ಸರ್ ಹಂಗೆ ಸ್ವಲ್ಪ ಟಿಕೆಟ್ ಮಾಡಿ ಹೇಳ್ಬೇಕಂದ್ರೆ ಫೋಟೋ ಬೇಕಾಗಬೇಡ ನೀಟಾಗಿ ಕರೆಕ್ಟ್ ಫೋಟೋಗಳು ನೀಟ್ ಬೇಕಾಗಬೇಡ ಸ್ವಲ್ಪ ಇದಕ್ಕೆ ಬೇರೆ ಬರ್ತದೆ ನಾನು
ಸ್ವಲ್ಪ ಹಿಂದೆ ಸರ್. ಕಂಗ್ರ್ಯಾಚುಲೇಷನ್ಸ್ ಎಲ್ಲರಿಗೂ. ಕರೆತರಬೇಕು. ಈಗ ಅವರ ಆಸನದಲ್ಲಿ ಕೂರ್ತಕ್ಕಂಥ ವ್ಯವಸ್ಥೆ ಮುಂದಿನ ಆಸನಗಳನ್ನು ಬಿಟ್ಟುಕೊಡ್ರಿ. ಈಗಾಗಲೇ ವೇದಿಕೆಗೆ ಗೌರವಾನ್ವಿತ ನ್ಯಾಯಮೂರ್ತಿಗಳು ಆಗಮಿಸುತ್ತಿದ್ದಾರೆ. ಅವರಿಗೆ ಸ್ವಾಗತ, ಸುಸ್ವಾಗತ. ಶ್ರೀ ಅನಿಲ್ ಕುಮಾರ್ ಸರ್ ಅವರು ಸದಸ್ಯರು ವಕೀಲರ ಪರಿಷತ್ ಬೆಂಗಳೂರು ಇವರು ವೇದಿಕೆಗೆ ಆಗಿಸಬೇಕು. ಹಾಗೂ ಜಬೀಬುಲ್ಲಾ ಅವರು ಕೂಡ ಅವರು ವೇದಿಕೆಗೆ ಅಡ್ವೊಕೇಟ್ ಜನರಲ್ ಬೆಂಗಳೂರು ಇವರು ಕೂಡ ವೇದಿಕೆಗೆ ಆಗಿಸಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದೇವೆ. ಶ್ರೀ ಭರತ್ ಕುಮಾರ್ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು. ಅದೇ ರೀತಿ ನಮ್ಮ ಕಂಪನಿ ವಕೀಲರ ಬಳಗದ ಗೌರವಾಧ್ಯಕ್ಷರಾದಂತಹ ಶ್ರೀ ಕೆ ಪ್ರಭಾಕರ್ ರಾವ್ ವಕೀಲರು ಕೂಡ ವೇದಿಕೆಗೆ ಆಗಮಿಸಬೇಕು. ಶ್ರೀ ವಿಜಯ್ ಭಾಸ್ಕರ್ ಅವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ವಿಜಯ್ ಭಾಸ್ಕರ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಎಕ್ಸಿಕ್ಯೂಟಿವ್ ಅಲ್ಲ ಒಂದು ಫೋಟೋ ತಗೊಂಡು ಹೋಗ್ಬಿಡ್ತೀವಿ, ಆಮೇಲೆ ಏನು ಮಾಡ್ತೀವಿ. ಅಣ್ಣ ಸ್ವಲ್ಪ ಅಡ್ಡ ಸರಿ ಅಣ್ಣ, ನೀನು ಒಂದೇ ಫೋಟೋ ನಮ್ದು ಹೋಗ್ಬಿಡ್ತೀವಿ. ಈ ಕಡೆ ನೋಡ್ರಿ ಎಲ್ಲ. ಶುಭಾಶಯಗಳು. ಬಳ್ಳಾರಿ ಬಿಸಿಲು ಅನುಭವ ಆಗಬೇಕಾಗಿತ್ತು, ಅನುಭವ ಆಯಿತು. ಆನಂದಿಸ್ತಾ ಇದ್ದೆ ನಾನು. ಯಾಕಂದರೆ ಬೆಂಗಳೂರಲ್ಲಿ ಜನ ಹೆಂಗೆ ಅಂದರೆ ದುಡ್ಡು ಕೊಟ್ಟು ಸ್ಕೀಮು ಸಾಣ ಅಂತ ಹೋಗ್ತಾರೆ. ಅಂದರೆ ದೇವರು ಬರೋದಕ್ಕೆ ದುಡ್ಡು ಕೊಟ್ಟು ಒಂದು ರೂಮಲ್ಲಿ ಕೂಡಾಕಿ ದೇವರು ಬರೋದಕ್ಕೆ ಕಾಸು ಕೊಟ್ಟು ಹೋಗ್ತಾರೆ. ಸೊ ಬಳ್ಳಾರಿನಲ್ಲಿ ನಿಮಗೆ ನ್ಯಾಚುರಲ್ ಆಗಿ ನಿಮಗೆ ದೇವರು ಬರುವಂಥದ್ದು ಒಂದು ವಾತಾವರಣ ಇದೆ. ದೇವರು ಸೃಷ್ಟಿ ಮಾಡಿರೋ ವಾತಾವರಣ ಆರೋಗ್ಯವಾದಂಥ ವಾತಾವರಣ. ಸೊ ಎಲ್ಲರಿಗೂ ಗರಂ ಗರಂ ಬೆಳಗಿನ ಶುಭಾಶಯಗಳು. ಗೌರವಾನ್ವಿತ ಪ್ರಧಾನ ಜಿಲ್ಲಾ ನ್ಯಾಯಾಧೀಶರೇ, ಬಳ್ಳಾರಿ ಜಿಲ್ಲೆಯ ಸಮಸ್ತ ನ್ಯಾಯಾಧೀಶ ಮಿತ್ರರೇ, ನನ್ನ ಮಿತ್ರರು ಆದಂಥ ಮತ್ತು ಕರ್ನಾಟಕ ಸ್ಟೇಟ್ ಬಾರ್ ಕೌನ್ಸಿಲ್ನ ಸದಸ್ಯರಾದಂಥ ಜೆ ಅನಿಲ್ ಕುಮಾರ್ ಅವರೇ, ನನ್ನ ಮಿತ್ರರು ಆದಂಥ ಜಬೀವುಲ್ಲಾ ಅವರೇ, ಕರ್ನಾಟಕ ರಾಜ್ಯದ ಹೆಚ್ಚುವರಿ ಅಡಿಷನಲ್ ಅಡ್ವೊಕೇಟ್ ಜನರಲ್ ಅವರೇ, ಶ್ರೀ ಪ್ರಭಾಕರ್ ಅವರೇ ಮತ್ತು ವಿಜಯ್ ಭಾಸ್ಕರ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರೇ, ಮತ್ತು ಇಲ್ಲಿ ನಡೆದಲ್ಲಿ ಎಷ್ಟು ಜನ ಕಕ್ಷಿಗಾರರಿದ್ದೀರಿ? ಇಲ್ಲಿ ಎಲ್ಲ ಕೈ ಎತ್ಬೋದಾ? ಕಕ್ಷಿಗಾರ ಯಾರು ಇದ್ದೀರಿ? ಕಕ್ಷಿಗಾರರು ಕಡಿಮೆ ಏನವಾ? ನೀವಾಗ ಕೋರ್ಟ್ ಮಾಡೋದು ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಕಕ್ಷಿಗಾರರೇ, ಕಂಪ್ನಿ ತಾಲೂಕಿನ ಎಲ್ಲ
ಬಂಧುಗಳೇ, ವಕೀಲ ಮಿತ್ರರೇ, ಮಾಧ್ಯಮ ಮಿತ್ರರೇ ಮತ್ತು ಇಲ್ಲಿ ನಡೆದಿರತಕ್ಕಂಥ ಎಲ್ಲ ಮಾನ್ಯರೇ ಮತ್ತು ಮಹಿಳೆಯರು, ಈ ತಾಲೂಕಿಗೆ ಬರೋಕ್ಕೆ ಮುಂಚೆ ಅಂದರೆ ಈ ಕೋರ್ಟ್ ಉದ್ಘಾಟನೆಗೆ ಬರೋದಕ್ಕೆ ಮುಂಚೆ ಕಂಪ್ಲಿ ತಾಲೂಕಿನಿಂದ 52 ಕಿಲೋಮೀಟರ್ ದೂರನ ಬಳ್ಳಾರಿ, 52 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ಬಳ್ಳಾರಿಗೆ ಹೋಗಿ ಎಷ್ಟು ಕೇಸ್ ನಡೆಸ್ತಿದ್ದಾರೆ ಕಂಪ್ಲಿ ಜನ ಅಂತ ಕೇಳಿದಾಗ ನನಗೆ ತಿಳಿದುಪಟ್ಟಿದ್ದು 430 ಸಿವಿಲ್ ಕೇಸು ಮತ್ತು 552 ಕ್ರಿಮಿನಲ್ ಕೇಸು, ಒಟ್ಟು ಸುಮಾರು 1000 ಕೇಸು ಕಂಪ್ಲಿ ಜಿಲ್ಲೆಯಿಂದ ಬಳ್ಳಾರಿಯಲ್ಲಿ ಹೋಗಿ ಕಕ್ಷಿಗಾರರು ನಡೆಸ್ತಿರೋ ವಿಚಾರ ನನಗೆ ತಿಳಿದು ಬಂತು. ಆದ್ದರಿಂದ ಕಂಪ್ಲಿ ತಾಲೂಕು ಆದಮೇಲೆ ತಾಲೂಕಿನಲ್ಲಿ ಒಂದು ಕೋರ್ಟ್ ಇಲ್ಲದಿದ್ರೆ ಆ ತಾಲೂಕು ಅಪೂರ್ಣವಾಗುತ್ತೆ ಅಂತ ನನಗೆ ಅನ್ನಿಸ್ತು. ನನಗೆ ಯಾಕಂದರೆ ನೋಡಿ, ನಾವಿನ್ನ ನಮ್ಮ ಸ್ವಾತಂತ್ರ್ಯ ಬಂತು 75 ವರ್ಷದಾಯಿತು, ಆದರೂ ಕೂಡ ನಮ್ಮ ಜನಗಳಿಗೆ ಇನ್ನೂ ಹಕ್ಕುಗಳು ಅವ್ರಿಗೇನೇನು ಹಕ್ಕಿದೆ ಅನ್ನೋದು ಅಷ್ಟು ಅರಿವಿಲ್ಲ. ಕೋರ್ಟ್ ಆದರೆ ಒಂದು ಹೂವು ಅರಳಿದ್ರೆ ಹೆಂಗೆ ಸುವಾಸನೆ ಎಲ್ಲ ಕಡೆ ಪಸರಿಸುತ್ತೋ ಅದೇ ರೀತಿ ಕೋರ್ಟ್ ಒಂದು ಸ್ಥಾಪನೆ ಆದಾಗ ಆ ಕೋರ್ಟಿನ ಸುತ್ತಮುತ್ತ ಇರುವಂಥ ಜನಗಳಿಗೆ ಅವರ ಹಕ್ಕು ಬಾಧ್ಯತೆಗಳು ಅದ್ರ ಬಗ್ಗೆ ಅರಿವಾಗ್ತದೆ. ಸೊ ಒಂದು ಯಾವುದೇ ಒಂದು ಸಿವಿಲೈಸ್ಡ್ ಅಂದರೆ ಒಂದು ಸಮೂಹ ಇದ್ದಲ್ಲಿ ಕೋರ್ಟಿನ ಅವಶ್ಯಕತೆ ತುಂಬ ಅತ್ಯವಶ್ಯಕ. ಇದು ಸುಲಭನಾಗಿ ಬರುವಂಥ ಜಾಗವಿಲ್ಲದಿರೋ ಜಾಗದಲ್ಲಿ ನಮಗೆ ಒಂದು ಕೋರ್ಟ್ ಬಿಲ್ಡಿಂಗನ್ನು ಕೊಟ್ಟಿದ್ದಾರೆ. ಆದರೂ ಕೂಡ ನಾವು ಕೋರ್ಟನ್ನು ತುಂಬ ಸ್ಟ್ರಾಂಗ್ ಆಗಿ ನಡೆಸುವಂಥ ಒಂದು ಮನೋಭಾವ ಇರುವಂಥ ವ್ಯಕ್ತಿಗಳು ನಾವು. ನ್ಯಾಯಾಧೀಶರು ಯಾವತ್ತೂ ಕೂಡ ಎಂತಹದೇ ಒಂದು ಪರಿಸ್ಥಿತಿಯಲ್ಲಿ ನಮಗೆ ಉದ್ಘಾಟನೆಗೊಂಡಿದೆ. ಇದು ದಂಪತಿಗಳ ಸಮೇತ ಉದ್ಘಾಟನೆಗೊಂಡಿರುವುದು ಶುಭ ಸಂಕೇತ ಅಂತ ನಾನು ಭಾವಿಸ್ತೇನೆ. ಹಾಗಾಗಿ ನಿಮಗೆ ಆದಷ್ಟು ಬೇಗ ಒಂದು ಸುಸಜ್ಜಿತವಾದ ಕಟ್ಟಡ ಅಂದರೆ 4 ಕೋರ್ಟ್ ಹಾಲ್, 4 ಕ್ವಾರ್ಟರ್ಸ್, ಬಾರ್ ಅಸೋಸಿಯೇಷನ್, ಲೇಡೀಸ್ ರೂಮ್, ಆಫೀಸ್ ರೂಮ್ ಇರುವಂತಹ ಸುಸಜ್ಜಿತವಾದ ಕಟ್ಟಡಕ್ಕೆ ಈಗಾಗಲೇ ಪ್ರಸ್ತಾವನೆಯನ್ನು ಕಳುಹಿಸಿಕೊಡಲಾಗಿದೆ. ಈಗ ನಾವು ನಮ್ಮಲ್ಲಿ ಒಂದು ಕಾನ್ಸೆಪ್ಟ್ ಇದೆ, ಸರ್ವರಿಗೂ ಸಕಾಲದಲ್ಲಿ ನ್ಯಾಯವನ್ನು ಒದಗಿಸಬೇಕು, ಮನೆ ಬಾಗಿಲಿಗೆ ನ್ಯಾಯವನ್ನು ಒದಗಿಸಬೇಕು ಅಂತ. ಈ ನಿಟ್ಟಿನಲ್ಲಿ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಈ ನ್ಯಾಯಾಲಯ ಉದ್ಘಾಟನೆಗೊಂಡಿರುವುದು ತುಂಬ ಸಂತೋಷ ಅನ್ನಿಸ್ತಾ ಇದೆ. ಅನ್ನಿಸ್ತದೆ ನಮಗೆ, ಹೌದು ಬಹಳ ತಡ ಆಯಿತು ಅಂತ. ಯಾಕಂದರೆ ಏನಾದರೂ ಒಂದು ಉತ್ತಮ ಕೆಲಸ ಆಗಬೇಕಾದ್ರೆ ಬಹಳಷ್ಟು ಅಡೆತಡೆಗಳು ಬರ್ತದೆ. ಅದೇ ರೀತಿ ನಮಗೆ ಈ ಕಟ್ಟಡವನ್ನು ನಮ್ಮ ಸ್ವಾಧೀನಕ್ಕೆ ತೆಗೆದುಕೊಂಡು ಇಲ್ಲಿ ನ್ಯಾಯಾಲಯ ಸ್ಥಾಪನೆ ಆಗಬೇಕು. PWDಗೆ ಬರೆದ್ರೆ ನಮಗೆ ದುಡ್ಡು ಕೊಡೋಕ್ಕಾಗಲ್ಲ, ರೆನೋವೇಟ್ ಮಾಡೋಕ್ಕಾಗಲ್ಲ ಅಂತ ಹೇಳಿದರು. ಆ ಸಂದರ್ಭದಲ್ಲಿ ನಮ್ಮ ವಕೀಲರು ಸಕ್ರಿಯವಾಗಿ ಕಾರ್ಯಪ್ರವೃತ್ತರಾಗಿ ಈಗಿದೆ ಸಿಚುವೇಶನ್ ಅಂತ ಅವರಿಗೆ ಹೇಳಿದಾಗ ಅವರು ತೀವ್ರವಾದ ಒಂದು ಹೋರಾಟ ಮಾಡಿ ಅವರು ಸಂಬಂಧಪಟ್ಟ ವ್ಯಕ್ತಿಗಳ ಸಹಾಯ ಪಡೆದುಕೊಂಡು ತಕ್ಷಣಕ್ಕೆ 15 ಲಕ್ಷ ರೂಪಾಯಿ ಅಮೌಂಟ್ ಸ್ಯಾಂಕ್ಷನ್ ಮಾಡಿಕೊಂಡು ಬಂದಿದ್ದರಿಂದ ಈಗ ಇದು ನವೀಕರಣಗೊಂಡಿದೆ. ಈ ಬಿಲ್ಡಿಂಗ್ ಈಗ ಇವತ್ತು ಉದ್ಘಾಟನೆಗೊಂಡಿದೆ. ಇನ್ನು ನಮ್ಮ ನ್ಯಾಯಮೂರ್ತಿಗಳು ಈ ಕಾರ್ಯಕ್ರಮ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಮತ್ತು ಪ್ರತಿಯೊಂದು ನಮ್ಮ ನ್ಯಾಯಾಂಗ ಇಲಾಖೆಯಲ್ಲಿ ನಡೆಯುವಂಥ ಚಟುವಟಿಕೆಗೆ ಸ್ಫೂರ್ತಿ. ಅವರ ಸಲಹೆ, ಸೂಚನೆ ಮತ್ತು ಸಹಕಾರ, ಪ್ರೋತ್ಸಾಹ ನಿರಂತರವಾಗಿ ಇರುವುದೇ ನಮ್ಮ ಭಾಗ್ಯ ಅಂತ ಹೇಳ್ತೀನಿ. ಅದು ನಿರಂತರವಾಗಿ ಮುಂದುವರಿಯಲಿ ಅಂತ ನಾನು ಈ ಸಂದರ್ಭದಲ್ಲಿ ಆಶಿಸ್ತೇನೆ.